Yes. My name is Lakshmi. I am studying in 9th standard from DJC Manchulagare. ನಮ್ಮ ಪ್ರಾಜೆಕ್ಟ್ ಹೆಸರು ಬಂದು ರೇನ್ ಡಿಟೆಕ್ಟರ್. ಈ ಪ್ರಾಜೆಕ್ಟನ್ನು ನಾವು ಬಳಸ್ಕೊಂಡಿರೋ ಉಪಕರಣಗಳು ಯಾವ್ಯಾವು ಅಂದರೆ, ಒಂದು ಮನೆ ಮಾಡ್ಕೊಂಡಿದ್ದೀವಿ, ಮತ್ತು ಒಂದು ಪೈಪ್ಗೆ ಪ್ಲಾಸ್ಟಿಕ್ ಶೀಟ್ ಹಾಕೊಂಡು ಅದ್ರ ಮೇಲೆ 2 ಬ್ಲೇಡ್ ಯೂಸ್ ಮಾಡ್ಕೊಂಡು ವೈರ್ ಕನೆಕ್ಷನ್ ಕೊಟ್ಟಿದ್ದೀವಿ. ಅದಾದಮೇಲೆ ಬ್ಯಾಟ್ರಿ ಮತ್ತು ಅದಕ್ಕೆ ಸ್ವಿಚ್ಚು, ಮತ್ತು ಇನ್ನೊಂದು ಬಜರ್ ಮಾಡ್ಕೊಂಡಿದ್ದೀವಿ. ಮನೆ ಒಳಗಡೆ LED ಬಲ್ಬ್ನ ಸೆಟ್ ಮಾಡಿದ್ವಿ, ಯಾಕಂದರೆ ಒಳಗಡೆ ಲೈಟ್ ಕಾಣೋ ಥರ. ಇದು ಯಾವ ಥರ ಯೂಸ್ ಆಗುತ್ತೆ ಅಂದರೆ, ನಾವು ಇವಾಗ ಕನೆಕ್ಷನ್ ಕೊಟ್ಟಿರ್ತೀವಿ ಇಲ್ಲಿಂದ ಬ್ಲೇಡಿಂದ. ಇಲ್ಲಿಗೆ ಮಳೆ ಬಿದ್ದಾಗ, ನೀರು ಬಿದ್ದಾಗ ಅಥವಾ ಮಳೆ ಬಂದಬೇಕಾದ್ರೆ ಇಲ್ಲಿಂದ ಕನೆಕ್ಷನ್ ಹೋಗಿ ಬ್ಯಾಟ್ರಿ ಆನಲ್ಲೇ ಇರುತ್ತೆ. ನಮಗೆ ಬೇಕಾದಾಗ ಸ್ವಿಚ್ ಆನ್ ಮಾಡ್ಕೊಂಡಿರೋದು ಅಥವಾ ಆಫ್ ಮಾಡ್ಕೊಂಡಿರೋದು ಮಾಡ್ಬೋದು. ಇದನ್ನು ಆನ್ ಮಾಡ್ಕೊಂಡಿದ್ದಾಗ ಕನೆಕ್ಷನ್ ಮಳೆ ಬೀಳ್ಬೇಕಾದ್ರೆ ಇಲ್ಲಿ ಬಜರ್ ಇರೋದು ಸೌಂಡ್ ಆಗುತ್ತೆ. ಅಕಸ್ಮಾತ್ತಾಗಿ ಸೌಂಡು ಒಳಗಡೆ ಇರೋದಕ್ಕೆ ಕೇಳಿಸ್ತಿಲ್ಲ ಅಂದರೆ LED ಸೆಟ್ ಮಾಡಿರೋದ್ರಿಂದ ಅದು ಬೆಳಕಿನಿಂದ ಅವರಿಗೆ ಗೊತ್ತಾಗುತ್ತೆ. ಇವಾಗ ನೀರನ್ನು ಅದ್ರ ಮೇಲೆ ಹಾಕ್ದಾಗ ಈ ಥರ ಒಳಗಡೆ ಲೈಟು ಮತ್ತು ಇದರ ಜೊತೆಗೆ ಬಜರ್ ಆನ್ ಆಗುತ್ತೆ. ವರ್ಕ್ ಆಗ್ತೈತೆ, ಈ ಥರ ವರ್ಕ್ ಆಗುತ್ತೆ. ಇದ್ರ ಬೆನಿಫಿಟ್ಸ್ ಏನಂದರೆ, ಉಪಯೋಗಗಳು, ನಾವೇನಾದರೂ ಹೊರಗಡೆ ವೆದರ್ ಯಾವ ಥರ ಇದೆ ಅಂತ ಗೊತ್ತಿಲ್ಲದಾಗ ಅಥವಾ ನಮ್ಮ ಮನೇಲಿ ಯಾವುದೇ ರೀತಿಯಾದಂಥ ಗೊತ್ತಾಗಲ್ಲ, ಯಾಕಂದರೆ ಹೊರಗಡೆ ಏನು ನಡೀತಾ ಇದೆ ವೆದರಲ್ಲಿ ಅನ್ನೋದು ನಮ್ಮ ಹತ್ರ ಯಾವುದೇ ಇದ್ದಿದ್ದಾಗ ಫೋನು ಮತ್ತು ಬೇರೆ ರೀತಿಯಾದಂಥ ಇದ್ದಾಗ ನಮಗೆ ಗೊತ್ತಾಗುತ್ತೆ. ಮಳೆ ಬರ್ತೈತೆ, ಒಂದು ಸ್ವಲ್ಪ ಪ್ರಮಾಣದಲ್ಲಿ ಬಂದಾಗಲೇ ಇಲ್ಲಿ ನೀರು ಬಿದ್ದಾಗ ಒಳಗಡೆ ಬೇಗ ಮಳೆ ಬರ್ತೈತೆ ಅಂತ ಗೊತ್ತಾಗಿ ಹೊರಗಡೆ ಏನು ಕಾಳು ಒಣಗಿದ್ರೆ ಅಥವಾ ಬಟ್ಟೆಗಳು ಒಣಗಿದ್ರೆ ಅಥವಾ ಅವ್ರು ಎಲ್ಲರೂ ಹೊರಟಿದ್ದಾಗ ಅವ್ರಿಗೆ ಮುಂಚೆನೇ ಈ ಸೂಚನೆ ಗೊತ್ತಾಗುತ್ತೆ ಮಳೆ ಬರ್ತೈತೆ ಇಲ್ವೋ ಅಂತ. ಅಥವಾ ಅವರೆಲ್ಲನೂ ಹೋಗಿದ್ದಾಗ ಮನೆಯಲ್ಲಿ ಖಾಲಿ ಇದ್ದಾಗ ಸ್ವಿಚ್ನ ಬೇಕಾದ್ರೆ ಆಫ್ ಮಾಡ್ಕೊಂಡು ಹೋಗ್ಬೋದು. ಮತ್ತು ಮಳೆ ಬಂದಾಗ ಯಾವುದೇ ಪ್ರಾಣಿ ಪಕ್ಷಿಗಳು ಹೊರಗಡೆ ಇದ್ದಾಗ ನಾವು ಸಾಕೊಂಡಿರೋ ಪ್ರಾಣಿ ಪಕ್ಷಿಗಳು ಈ ಸೌಂಡ್ಗೆ ಒಳಗಡೆ ಗೂಡೊಳಗೆ ಹೋಗ್ಬೋದು. ಈ ಥರ ಇದ್ರ ಉಪಯೋಗಗಳು.